Hello, hi students. My name is Badachi sir. Now I am going to discuss one easy, interesting and very useful preposition that is for. ಕನ್ನಡದಲ್ಲಿ ಫಾರ್ ಈ prepositionಗೆ ನಾವು ಗಾಗಿ, ಖಾಗಿ ಅಥವಾ ಗೆ ಎಂದು ಹೇಳುತ್ತೇವೆ. ಫಾರ್ ಅನ್ನುವ ಪದವನ್ನ ನೀವು preposition ಅನ್ನಾಗಿ ಉಪಯೋಗಿಸಿದಾಗ ಇದರ ನಂತರ ಯಾವಾಗಲೂ ನೌನ್ ಮೀನ್ಸ್ ನಾಮಪದ ಆರ್ ಸರ್ವನಾಮ. ಸರ್ವನಾಮ ಈ ಪದಕ್ಕೆ ಇಂಗ್ಲಿಷ್ನಲ್ಲಿ ಏನಂತೀರಿ? ಪ್ರೊನೌನ್ ಅಂತೀವಿ. ಸೊ ಫಾರ್ ನಂತರ ನೌನ್ ಆರ್ ಪ್ರೊನೌನ್ ಬಂದರೆ ಅದು ಪ್ರೆಪೊಸಿಷನ್ ಆಗಿ ಯೂಸ್ ಆಗುತ್ತೆ. ಗಾಟ್ ಇಟ್? ಎಸ್. Let us see the first use of for as a preposition. For ನಂತರ ಸಾಮಾನ್ಯವಾಗಿ ಪೀರಿಯಡ್ ಆಫ್ ಟೈಮ್ ಕಾಲಾವಧಿಯನ್ನು ಬಳಸುತ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಫಾರ್ 25 years. ಮೀನ್ಸ್ ನಾನು 25 ವರ್ಷಗಳಿಂದ ಇಂಗ್ಲಿಷ್ ಕಲಿಸುತ್ತಾ ಇದ್ದೇನೆ. ಹಿಯರ್ ಫಾರ್ ಈಸ್ a preposition. For 25 years means 25 ವರ್ಷಗಳಿಂದ. ಎಷ್ಟು ವರ್ಷಗಳಿಂದ? ಟೋಟಲ್ ಪೀರಿಯಡ್ ಆಫ್ ಟೈಮ್. ನೀವು ಯಾವಾಗ ಹೇಳ್ತೀರಿ ಅವಾಗ ಫಾರ್ ಬಳಸಬೇಕು. ಟೋಟಲ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಸಿಗುತ್ತೆ? ಪ್ರೆಸೆಂಟ್ನಿಂದ ಪಾಸ್ಟ್ ಹೋದಾಗ ನೀವು ಟೋಟಲ್ ಪೀರಿಯಡ್ ಆಫ್ ಟೈಮ್ ಸಿಗುತ್ತೆ. ಗಾಟ್ ಇಟ್? ಎಸ್. ನೆಕ್ಸ್ಟ್ ಎಕ್ಸಾಂಪಲ್, ಫಾರ್ ಪ್ಲಸ್ ನೌನ್ ಆರ್ ಪ್ರೊನೌನ್. ಫಾರ್ ನಂತರ ನೌನ್ ಅಥವಾ ಪ್ರೊನೌನ್ ಬಳಸ್ತೀವಿ. ಎದಕ್ಕೆ? ಒಂದು ವಸ್ತು ಯಾರಿಗೆ ಅಥವಾ ಒಂದು ವಸ್ತು ಎಲ್ಲಿಗೆ ಎಂದು ಹೇಳಬೇಕಾದಾಗ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಲೆಟರ್ ಫಾರ್ ಯು. ಇಟ್ ಮೀನ್ಸ್ ನಿಮಗಾಗಿ ಒಂದು ಪತ್ರ ಇದೆ. ನಿಮಗೆ ಒಂದು ಪತ್ರವಿದೆ. ಓಕೆ, ಫಾರ್ ಇಸ್ ಅ ಪ್ರೆಪೊಸಿಷನ್. ಫಾರ್ ಯು ನಿಮಗಾಗಿ. ಫಾರ್ ಹಿಮ್ ಅವನಿಗಾಗಿ ಪ್ರೊನೌನ್. ಫಾರ್ ರಾಜು ರಾಜುನಿಗೆ ರಾಜುವಿಗಾಗಿ. ಓಕೆ, ದೇರ್ ಇಸ್ ಅ ಲೆಟರ್ ಫಾರ್ ಅವರ್ ಸ್ಕೂಲ್. ನಮ್ಮ ಶಾಲೆಗಾಗಿ ಒಂದು ಪತ್ರ ಇದೆ. ರೈಟ್. ಒನ್ ಮೋರ್ ಎಕ್ಸಾಂಪಲ್, ದೇ ಹ್ಯಾವ್ ಪ್ರೆಸೆಂಟೆಡ್ ಎ ಪ್ಯಾನಲ್ ಬೋರ್ಡ್ ಫಾರ್ ಅವರ್ ಸ್ಕೂಲ್. ಅವರು ನಮ್ಮ ಶಾಲೆಗಾಗಿ ಒಂದು ಪ್ಯಾನಲ್ ಬೋರ್ಡ್ ಅನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಹಿಯರ್ ಫಾರ್ is a preposition. For our school means ನಮ್ಮ ಶಾಲೆಗಾಗಿ. Is it clear? Yes. Next example, for is used before a noun or pronoun. ಯಾವುದಕ್ಕೆ? ವ್ಯಕ್ತಿ ಒಂದು ವ್ಯಕ್ತಿಗೆ ಅಥವಾ ಒಂದು ವಸ್ತುವಿಗೆ ಸಹಾಯ ಮಾಡಲು. To help a person or a thing. Got it? Yes. For example, I will do this work for him. ಮೀನ್ಸ್ ನಾನು ಈ ಕೆಲಸವನ್ನ ಅವನಿಗಾಗಿ ಮಾಡುತ್ತೇನೆ. ಐ ವಿಲ್ ಡೂ ದಿಸ್ ವರ್ಕ್ ಫಾರ್ ಯು. ನಾನು ನಿಮಗಾಗಿ ಈ ಕೆಲಸವನ್ನು ಮಾಡುತ್ತೇನೆ. ಐ ವಿಲ್ ಡೂ ದಿಸ್ ವರ್ಕ್ ಫಾರ್ ರವಿ. ನಾನು ರವಿಗಾಗಿ ಈ ಕೆಲಸವನ್ನು ಮಾಡುತ್ತೇನೆ. ವೈ? ಟು ಹೆಲ್ಪ್ ಹಿಮ್. ಐ ವಿಲ್ ಡೂ ದಿಸ್ ವರ್ಕ್ ಫಾರ್ ಮೈ ಸ್ಕೂಲ್. ನಾನು ಈ ಕೆಲಸವನ್ನ ನನ್ನ ಶಾಲೆಗಾಗಿ ಮಾಡುತ್ತೇನೆ. ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಫಾರ್ ಯು. ನಾನು ನಿಮಗಾಗಿ ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಎಕ್ಸಾಂಪಲ್, ಫಾರ್ ಪ್ಲಸ್ ನೌನ್ ಆರ್ ಪ್ರೊನೌನ್. ಇದಕ್ಕೆ ಒಂದು ಉದ್ದೇಶವನ್ನು ಸೂಚಿಸಲು. ಟು ಇಂಡಿಕೇಟ್ ಪರ್ಪಸ್. ರೈಟ್. ಫಾರ್ ಎಕ್ಸಾಂಪಲ್, ದೇ ಆರ್ ಗೋಯಿಂಗ್ ಫಾರ್ ವಾಕ್. ದೇ ಆರ್ ಗೋಯಿಂಗ್ ಫಾರ್ ಅ ವಾಕ್. ಅವರು ಯಾಕೆ ಹೋಗುತ್ತಿದ್ದಾರೆ? ಫಾರ್ ಅ ವಾಕ್. ವಾಕ್ ಸಲುವಾಗಿ ಅವರು ಹೋಗುತ್ತಿದ್ದಾರೆ. ಉದ್ದೇಶ ಏನು? ಅವರು ಹೋಗುವ ಉದ್ದೇಶ ಏನು? ವಾಕ್ ಸಲುವಾಗಿ. ದೇ ಆರ್ ಗೋಯಿಂಗ್ ಫಾರ್ ಅ ವಾಕ್. ರೈಟ್. ಮೈ ಚಿಲ್ಡ್ರನ್ ಆರ್ ರನ್ನಿಂಗ್ ಫಾರ್ ಅ ಬಸ್. ನಮ್ಮ ಮಕ್ಕಳು ಯಾವುದಕ್ಕಾಗಿ ಓಡುತ್ತಿದ್ದಾರೆ? ಬಸ್ಸಿಗಾಗಿ ಓಡುತ್ತಿದ್ದಾರೆ. ಯಾವ ಉದ್ದೇಶಕ್ಕಾಗಿ? ಬಸ್ಸಿಗಾಗಿ. ಕ್ಲಿಯರ್? ಎಸ್. ಡಿಯರ್ ಸ್ಟೂಡೆಂಟ್ಸ್, please take it down. I'll give you some more examples. Okay? Okay, dear students, let us see
Fifth example, here for is used before noun. ಏನನ್ನು ಸೂಚಿಸಲಿಕ್ಕೆ? ಕಾರಣವನ್ನು ಸೂಚಿಸಲು. ಫಾರ್ ಎಕ್ಸಾಂಪಲ್, ಕೊಡಗು ಈಸ್ ಫೇಮಸ್ ಫಾರ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ. ಇದರರ್ಥ ಕೊಡಗು ತನ್ನ ನೈಸರ್ಗಿಕ ಸೌಂದರ್ಯಕ್ಕಾಗಿ ತುಂಬಾ ಪ್ರಸಿದ್ಧವಾಗಿರುತ್ತದೆ. ಹಿಯರ್ ಫಾರ್ ಈಸ್ ಅ ಪ್ರೆಪೊಸಿಷನ್ ಫಾರ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ. ಯಾವ ಕಾರಣಕ್ಕಾಗಿ? ಅದರ ಸ್ವಾಭಾವಿಕ ಸೌಂದರ್ಯಕ್ಕಾಗಿ, ನೈಸರ್ಗಿಕ ಸೌಂದರ್ಯಕ್ಕಾಗಿ, ಪ್ರಾಕೃತಿಕ ಸೌಂದರ್ಯಕ್ಕಾಗಿ ಅದು ತುಂಬಾ ಪ್ರಸಿದ್ಧವಾಗಿದೆ. ರೈಟ್? ಎಸ್. ನೆಕ್ಸ್ಟ್, ಫಾರ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ಟು ಇಂಡಿಕೇಟ್ ವಾಟ್? ಒಂದು ವಸ್ತುವನ್ನು ಪಡೆಯಲು, ವಿನಿಮಯಕ್ಕಾಗಿ, ವಿನಿಮಯ ಸೂಚಿಸಲು, ಅದ್ಲಿ ಬದ್ಲಿ ಮಾಡಲು. ರೈಟ್? ಫಾರ್ ಎಕ್ಸಾಂಪಲ್, ದ ಫಾರ್ಮರ್ಸ್ ಸೆಲ್ ದ ವೆಜಿಟೇಬಲ್ಸ್ ಫಾರ್ ಮನಿ. ಮೀನ್ಸ್ ರೈತರು ಕಾಯಿಪಲ್ಯನ್ನ ಹಣಕ್ಕಾಗಿ ಮಾರುತ್ತಾರೆ. ಫಾರ್ ಈಸ್ ಅ ಪ್ರೆಪೊಸಿಷನ್. ಫಾರ್ ಮನಿ ಮೀನ್ಸ್ ಹಣವನ್ನು ಪಡೆಯಲು, ಹಣದ ವಿನಿಮಯಕ್ಕಾಗಿ ತಮ್ಮ ಕಾಯಿಪಲ್ಯವನ್ನು ಮಾರುತ್ತಾರೆ. ಗಾಟ್ ಇಟ್? ನೆಕ್ಸ್ಟ್, ಸೆವೆಂತ್ ಒನ್ ಈಸ್ ಫಾರ್ ಪ್ಲಸ್ ನೌನ್ ಟು ಇಂಡಿಕೇಟ್ ವಾಟ್? ಟು ಇಂಡಿಕೇಟ್ ದೂರ. ದೂರ ಮೀನ್ಸ್ ಡಿಸ್ಟೆನ್ಸ್. ರೈಟ್? ಎಸ್. ಫಾರ್ ಎಕ್ಸಾಂಪಲ್, ಎವ್ರಿ ಡೇ ಹಿ ವಾಕ್ಸ್ ಫಾರ್ 10 ಕಿಲೋಮೀಟರ್ಸ್. ಮೀನ್ಸ್ ಪ್ರತಿದಿನ ಆತನು 10 ಕಿಲೋಮೀಟರ್ ನಡೆಯುತ್ತಾನೆ. ಹಿಯರ್ ಫಾರ್ ಈಸ್ ಪ್ರೆಪೊಸಿಷನ್. ಫಾರ್ 10 ಕಿಲೋಮೀಟರ್ಸ್, 10 ಕಿಲೋಮೀಟರ್ಗಳ ದೂರ. ಫಾರ್ ಈಸ್ ಯೂಸ್ಡ್ ಬಿಫೋರ್ ಡಿಸ್ಟೆನ್ಸ್. ದೂರ ಸೂಚಿಸಲಿಕ್ಕೆ ಅಥವಾ ದೂರದ ಮುಂಚೆ, ಅಂತರವನ್ನು ಸೂಚಿಸುವ ಮುಂಚೆ, ಡಿಸ್ಟೆನ್ಸ್ ಸೂಚಿಸುವ ಪದದ ಮುಂಚೆ ನಾವು ಫಾರ್ ಅನ್ನು ಬಳಸಬೇಕು. ರೈಟ್? ಏಟ್ತ್ ಎಕ್ಸಾಂಪಲ್, ಫಾರ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ಟು ಇಂಡಿಕೇಟ್ ಗುರಿ, ಡೆಸ್ಟಿನೇಷನ್, ಹೋಗಲಿರುವ ಸ್ಥಳ, ರೀಚಿಂಗ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ದೇರ್ ಆರ್ ಮೆನಿ ಬಸ್ಸಸ್ ಫಾರ್ ಬ್ಯಾಂಗ್ಳೂರು. ಇಟ್ ಮೀನ್ಸ್ ಬೆಂಗಳೂರಿಗೆ ಅನೇಕ ಬಸ್ಸುಗಳಿವೆ. ಅಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ. ನಾವು ಬೆಳಗಾವಿಗೆ ಹೋಗುದದರಿಪ್ಪ. ಸರ್, ಡೋಂಟ್ ವರಿ, ದೇರ್ ಆರ್ ಮೆನಿ ಬಸ್ಸಸ್ ಫಾರ್ ಬೆಳಗಾವಿ. ನಮ್ಮ ಸ್ಕೂಲಿಗೆ ಹೋಗೋದದ, ದೇರ್ ಆರ್ ಮೆನಿ ಆಟೋಸ್ ಫಾರ್ ಯುವರ್ ಸ್ಕೂಲ್. ಅಲ್ಲಿ ಹೋಗ್ಲಿಕ್ಕೆ, ಆ ಗುರಿ ತಲುಪಲಿಕ್ಕೆ, ದೇರ್ ಆರ್ ಮೆನಿ ವೆಹಿಕಲ್ಸ್. ರೈಟ್? ಹಿಯರ್ ಫಾರ್ ಇಸ್ ಅ ಪ್ರೆಪೊಸಿಷನ್. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್, ಫಾರ್ ಪ್ಲಸ್ ನೌನ್ ಟು ಇಂಡಿಕೇಟ್ ಘಟನೆ, ಪ್ರಸಂಗವನ್ನು ಸೂಚಿಸಲು, ಒಂದು ಘಟನೆಯನ್ನು ಸೂಚಿಸಲು, ಒಂದು ಪ್ರಸಂಗವನ್ನು ಸೂಚಿಸಲು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೋಡಪ್ಪ, ನಿನಗೆ ಇದು ಕೊನೆ ವಾರ್ನಿಂಗ್. ಹಿಯರ್ ಯು ಮೇ ಯೂಸ್ ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ವಿಜಯ್. ಇದ್ರ ಮುಂದೆ ನಾವು ಹೇಳೋರಿಲ್ಲ, ಇದೇ ಲಾಸ್ಟ್ ವಾರ್ನಿಂಗ್. ಬಿ ಕೇರ್ಫುಲ್. ರೈಟ್? ಎಸ್. 10th example, where for is used as a preposition. ಹೇಗೆ? for plus noun to indicate what? To indicate ಕೆಲಸ ಮಾಡು, work for or ದುಡಿ. ಸೇಮ್ ಮೀನಿಂಗ್, ಕೆಲಸ ಮಾಡು ಅಥವಾ ದುಡಿ. ಫಾರ್ ಎಕ್ಸಾಂಪಲ್, ಮೈ ಫ್ರೆಂಡ್ ವರ್ಕ್ಸ್ ಫಾರ್ ದ ಡೆಕ್ಕನ್ ಹೆರಾಲ್ಡ್. ಇಟ್ ಮೀನ್ಸ್ ನನ್ನ ಸ್ನೇಹಿತ ಡೆಕ್ಕನ್ ಹೆರಾಲ್ಡ್ಗೆ ಕೆಲಸ ಮಾಡುತ್ತಾನೆ. I work for ಶೇಷಸ್ ಹೈಸ್ಕೂಲ್ ಚಿಕ್ಕೋಡಿ. ಐ ಟೀಚ್ ಫಾರ್ ಶೇಷಸ್ ಹೈಸ್ಕೂಲ್ ಚಿಕ್ಕೋಡಿ. ನಾನು ಶೇಷಸ್ ಹೈಸ್ಕೂಲ್ ಚಿಕ್ಕೋಡಿಗೆ ದುಡಿಯುತ್ತೇನೆ. ಕ್ಲಿಯರ್? ಎಸ್. ಹಿಯರ್ ಫಾರ್ ಈಸ್ ಅ ಪ್ರೆಪೊಸಿಷನ್. ಕ್ಲಿಯರ್? ಪ್ಲೀಸ್ ಟೇಕ್ ಇಟ್ ಡೌನ್. ಐ ವಿಲ್ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್. Okay, students. Now let us see 11th use of the preposition for. Okay, see, for plus noun. For ನಂತರ noun ಉಪಯೋಗ ಮಾಡ್ತೇವೆ. Why? To indicate representation, means ಪ್ರತಿನಿಧಿಯಾಗಿ ಎಂದು ಸೂಚಿಸಲು. For example, I am speaking for everyone in the college. It means ನಾನು ಕಾಲೇಜಿನಲ್ಲಿ ಪ್ರತಿಯೊಬ್ಬರ ಪರವಾಗಿ ಮಾತನಾಡುತ್ತಿದ್ದೇನೆ.
Here, for plus everyone. For plus noun or pronoun can be used. It means as a representative or in order to represent everyone. ಪ್ರತಿಯೊಬ್ಬರನ್ನ ಪ್ರತಿನಿಧಿಸಲು ಅವರ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ. I am not interested to speak myself. I am speaking all these things for you people. ನಾನು ನಿಮಗಾಗಿ ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. Clear? Yes. 12th use of for is for plus noun. To indicate what? To indicate the meaning of something. ಅರ್ಥವನ್ನು ಸೂಚಿಸಲು ನಾವು for ಅನ್ನು ಬಳಸ್ತೇವೆ. For example, say here, we say yes, yeah or yep. For what? For agreement. ಒಪ್ಪಿಗೆಯನ್ನು ಸೂಚಿಸಲು ನಾವು ಎಸ್ ಯಾ ಯಪ್ ಅನ್ನುತ್ತೇವೆ. ರೈಟ್? 13th usage of for is, you know it, for is used before noun. ಏನನ್ನು ಸೂಚಿಸಲಿಕ್ಕೆ? ಬೆಂಬಲವನ್ನು ಸೂಚಿಸಲು. To indicate support. Right? For example, she always speaks for the topic. ಅವಳು ಯಾವಾಗಲೂ ಟಾಪಿಕ್ ಪರವಾಗಿ ಮಾತನಾಡುತ್ತಾಳೆ. ಡಿಬೇಟ್ ಕಾಂಪಿಟೇಷನ್ನಲ್ಲಿ ಒಬ್ಬರು ಪರವಾಗಿ ಮಾತಾಡಿದರೆ ಇನ್ನೊಬ್ಬರು ಅಗೇನ್ಸ್ಟ್ ಮಾತಾಡ್ತಾರೆ. ಒನ್ ವಿಲ್ ಸ್ಪೀಕ್ ಫಾರ್ ದ ಟಾಪಿಕ್ and the other will speak against the topic. You might have heard it, right? Yes. Last usage of for, that is, for is used before noun to indicate ಎಷ್ಟು ಸುಲಭ, ಎಷ್ಟು ಕಠಿಣ, ಎಷ್ಟು ಅವಶ್ಯಕ, ಎಷ್ಟು ಉಪಯುಕ್ತ ಎಂದು ಹೇಳಲು. ಏನು? ಒಂದು ವಿಷಯ ಎಷ್ಟು ಸುಲಭದ, ಎಷ್ಟು ಕಠಿಣದ, ಎಷ್ಟು ಅವಶ್ಯಕದ, ಎಷ್ಟು ಉಪಯುಕ್ತದ ಇತ್ಯಾದಿ ಇಂಥ ಅಂಶಗಳನ್ನು ಹೇಳಲಿಕ್ಕೆ ನಾವು ಫಾರ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಈಸಿ ಫಾರ್ ಮೀ. ನನಗೆ ಇದು ಸುಲಭ. ಯಾವುದು? ಟು ಟೀಚ್ ಯು ಇಂಗ್ಲಿಷ್. ಇಟ್ಸ್ ಈಸಿ ಫಾರ್ ಮೀ ಟು ಟೀಚ್ ಯು ಇಂಗ್ಲಿಷ್. ಇಟ್ ಮೀನ್ಸ್ ನನಗೆ ನಿಮಗೆ ಇಂಗ್ಲಿಷ್ ಕಲಿಸೋದಂದ್ರೆ ಸುಲಭ. ಫಾರ್ ಪ್ಲಸ್ ಮೀ, ಫಾರ್ ಮೀ ನನಗೆ ಸುಲಭ. ನನಗೆ ಕಠಿಣ, ಇಟ್ಸ್ ಡಿಫಿಕಲ್ಟ್ ಫಾರ್ ಮೀ. ನನಗೆ ಉಪಯುಕ್ತ, ಇಟ್ಸ್ ಯೂಸ್ಫುಲ್ ಫಾರ್ ಮೀ. ನನಗೆ ಸಾಧ್ಯ, ಇಟ್ಸ್ ಪಾಸಿಬಲ್ ಫಾರ್ ಮೀ. ಐ ಸೇ ಇಟ್ ಈಸ್ ಪಾಸಿಬಲ್ ಫಾರ್ ಯು to learn English easily. Clear? Dear students, thank you so much for watching this video till the end. I'd like to meet you all with one more interesting video next time. Till then, bye.